ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅಮೃತಾಂಜನ ಕುಕಿಂಗ್ ಚಾನೆಲ್. ಇವತ್ತಿನ ನಮ್ಮ ಸ್ಪೆಷಲ್ ಅಂಬೊಡೆ, ಕಡಲೆಬೇಳೆದು ಅಂಬೊಡೆ. ನವರಾತ್ರಿ ನಡೀತಾ ಇದೆ ಅಲ್ವಾ ಇವಾಗ. ಸೊ ಹಾಗಾಗಿ ಕಡಲೆಬೇಳೆ ದೇವಿಗೆ ತುಂಬ ಶ್ರೇಷ್ಠ ಅಂತಾರೆ. ಸೊ ಹಾಗಾಗಿ ಕಡಲೆಬೇಳೆಯಿಂದ ಅಂಬೊಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಬೇಕು ಅಂತ ಅಂದರೆ, ಅಂಬೊಡೆ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತಂದರೆ, 1 ಲೋಟ ಕಡಲೆಬೇಳೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು ಸಣ್ಣದು 4 ಪೀಸ್ ಶುಂಠಿ, 1 ಹಸಿಮೆಣಸು. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಹಸಿಮೆಣಸನ್ನು ಜಾಸ್ತಿ ತೊಗೊಳ್ಳಿ. ಸ್ವಲ್ಪ ಕಾಯಿ ತುರಿ, ಈ ಕಾಯಿ ತುರಿ ಅಂಬೊಡೆಗೆ ಕ್ರಿಸ್ಪಿನೆಸ್ಸನ್ನು ಕೊಡುತ್ತೆ. ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ 1 ಸ್ಪೂನು ಜೀರಿಗೆ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೀವಿಲ್ಲಿ ಪುದೀನ ಸೊಪ್ಪಿನ ಬದಲು ಸಬ್ಬಸಿಗೆ ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಮೊದಲಿಗೆ ಈ ಕಡಲೆಬೇಳೆಯನ್ನು 2 to 3 ಅವರ್ಸು ನೀರಲ್ಲಿ ನೆನೆಸಿಡಬೇಕು. ನಾನಿಲ್ಲಿ 2 ಅವರ್ಸು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕಡಲೆಬೇಳೆನ. ನೆಕ್ಸ್ಟು ಕಡಲೆಬೇಳೆ ಮತ್ತು ಕಾಯಿ ತುರಿಯನ್ನು ಬಿಟ್ಟು ಎಲ್ಲದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ನೀರನ್ನು ಹಾಕದೆ ತರಿಯಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ ಕಡಲೆಬೇಳೆಯಲ್ಲಿರೋ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟು ಅದಕ್ಕೆ ಕಾಯಿ ತುರಿ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಕಲಸಿ ಸಣ್ಣ ಸಣ್ಣ ಉಂಡೆ ಮಾಡಿ ಕೈಯಲ್ಲೇ ಇದನ್ನು ಪ್ರೆಸ್ ಮಾಡಿಬಿಟ್ಟು ಈ ಥರ ರೌಂಡ್ ಶೇಪ್ ಮಾಡಿ ಎಣ್ಣೆಲಿ ಕರಿಬೇಕು. ಇದನ್ನ ನೋಡಿ, ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಯಾರಾದರೂ ಗೆಸ್ಟ್ ಬಂದಾಗ ಮಾಡಬಹುದು, ಅಥವಾ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿಯೂ ಮಾಡ್ಬೋದು. ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಎರಡೂ ಸೈಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ರೀತಿಯಾಗಿ ಗರಿಗರಿಯಾದ ಅಂಬೊಡೆ ರೆಡಿಯಾಗಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.